ಟೂತ್ ಜ್ಯುವೆಲರಿ ಹಾಕೊಂಡಿದ್ದೀರಾ, ಇಷ್ಟನಾ? ಇದು ತುಂಬ ಇಷ್ಟ. ಅದು ನಾನು ಹಾಕೊಳಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನಮ್ಮ ಕ್ಲಿನಿಕಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ, ಅರುಣ ಅಂತ. ಅವರು ಈ ಥರ ಒಂದು ಆಫರ್ ಇದೆ, ಮತ್ತು ಟೀತ್ಗೆ ಈ ಥರ ಸ್ಟೋನ್ ಕ್ರಿಸ್ಟಲ್ ಮಾಡೋದು ಮಾಡ್ತಾರೆ, ಮಾಡಿಸ್ಕೊ ನೀನು, ತುಂಬ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀಯ, ಚೆನ್ನಾಗಿ ಕಾಣಿಸುತ್ತೆ, ಒಂದು ಲುಕ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಸಜೆಸ್ಟ್ ಮಾಡಿದ್ಕೆ ನಾನು ಇದನ್ನು ಹಾಕೊಂಡಿದ್ದು. ಸ್ಮೈಲ್ ಪ್ಲೀಸ್. ಹಾ ನೋಡಿ, ಎಷ್ಟಾಯ್ತು? ಇದಾಯ್ತು, ಒಂದು 2500 ಆಯ್ತು. ನಾನು ಎಷ್ಟೋ ಜನ ಅನ್ಕೋತಾರೆ ಏನೋ ಸಿಗಾಕೊಂಡಿದ್ದೀನೋ ತಗಳಾಕೊಂಡಿದ್ದೀ ಅಂತ ಹೇಳಕ್ ಬರ್ತಾರೆ. ಸೊ ಅವ್ರಿಗೆ ಗೊತ್ತಿರಲ್ವಲ್ಲ, ಅವಾಗ ಹೇಳೋದಿದ್ದು ಸ್ಟೋನು ಕ್ರಿಸ್ಟಲ್ ಅಂತ. ನಾನು ಲ್ಯಾಕ್ ಟುಗೆದರ್ ಡೈಮಂಡ್ ಏನೋ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ನೆಕ್ಸ್ಟ್ ಹೋಗ್ತೀನಿ ಡೈಮಂಡ್ಗೆ. ನಮ್ಮ ಪ್ರಿಯಾಂಕಾ ಅವ್ರಂಗ ನೆಕ್ಸ್ಟ್ ಕರೋಡ್ಪತಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ಇವಾಗ ಎಷ್ಟು ಸ್ಯಾರಿ ಅಂದ್ರೆ ಸ್ಯಾರಿಗೆಲ್ಲ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? ಸ್ಯಾರಿಗಳಿಗೆ 50,000 20,000. ಸೊ ಇದು ಕಿಚನ್ನು ಪುಟ್ಟಾಗಿ ಸಖತ್ತಾಗಿದೆ. ಒಂದು ಬಾಲ್ಕನಿ. ಸೊ ಬಟ್ಟೆ ವಾಶ್ ಮಾಡೋದು ಅದು ಇದೆಲ್ಲ. ಸೊ ನಾನು ಹಾಲು ಕಾಯಿಸ್ತಾ ಇದ್ದೆ, ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಸೊ ಅಷ್ಟೊಂದು ನೀವು ಎಂಟ್ರಿ ಕೊಟ್ರಿ. ಅಡುಗೆ ಬಂದು ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ಅಮ್ಮನ ನೋಡಿ ಕಲಿತೆ. ಯಾಕೆಂದರೆ ನಮ್ಮಮ್ಮ ಆವಾಗ ಮನೆ ಕೆಲಸಕ್ಕೆ ಹೋಗೋರು. ಸೊ ನಮ್ಮ ತಂಗಿಗೂ ನಾನು ಸ್ಕೂಲಿಗೆ ರೆಡಿ ಮಾಡ್ಕೊಂಡು ಜೊತೆಲೇ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಅವಾಗ ಅನ್ನ ಮಾಡೋದು, ಸಾರು ಮಾಡೋದು ಅದು ಇದು. ಸೊ ಅವಾಗ ನಮ್ಮಮ್ಮ ಏನು ಮಾಡೋರು, ಅವಾಗ ಒಂದೊಂದೇ ನಾನು ನಮ್ಮ ಅಮ್ಮನ ಹತ್ರನೇ ಕಲ್ತಿದ್ದು. ಅಡುಗೆ ಮಾಡೋದಾಗಿರ್ಬೋದು, ಅನ್ನ ಮಾಡೋದು, ಸಾರು ಮಾಡೋದು, ಇದೆಲ್ಲ ಹೇಳ್ಕೊಟ್ಬಿಟ್ಟು ನಮ್ಮಮ್ಮ ಹೋಗ್ಬಿಡೋರು ಕೆಲಸಕ್ಕೆ, ಹಿಂಗೆ ಮಾಡು, ಈ ಥರನೇ ಮಾಡು ಅಂತ. ಸೊ ನಾನು ಅದೇ ಥರ ಮಾಡ್ತಿದ್ದೆ. ಸೊ ಅವಾಗಿಂದನೇ ನಾನು ಅಡುಗೆ ಕಲ್ತ್ಕೊಂಡಿದ್ದು. ನಮ್ಮ ತಂಗಿಗೂ ಸ್ಕೂಲ್ಗೆ ರೆಡಿ ಮಾಡಿ, ಅವಳು ತಲೆ ಬಾಚಿ, ನಾನು ರೆಡಿಯಾಗಿ ಜೊತೆಲಿ ಹೋಗ್ತಾ ಇದ್ದೆ. ಎಷ್ಟಿದು ಲೀಸ್ ಅಥವಾ ರೆಂಟ್? ಇದು 70,000 ಅಡ್ವಾನ್ಸು, 10,000 ಬಾಡಿಗೆ. ಒಂದು ಸ್ವಂತ ಮನೆನೇ ಮಾಡ್ಬೋದಿತ್ತಲ್ಲ? ಮಾಡ್ಬೋದು. ಎಲ್ಲಿ ಈಗಿನ ಜನರೇಷನ್ ಅಲ್ಲಿ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಎಷ್ಟು ದೊಡ್ಡ ವಿಚಾರ. ನೋಡೋಣ ಮುಂದೆ, ಭಗವಂತನ ಆಶೀರ್ವಾದ ಇತ್ತಂದ್ರೆ ಸ್ವಂತ ಮನೆನೂ ಕಟ್ಟೋಣ. ಹಂಗಾದ್ರೆ ಯೂಶಲಿ ಡೈಲಿ ಮನೇಲಿ ನೀವೇನೆ ಅಡಿಗೆ, ತಿಂಡಿ, ಊಟ ಎಲ್ಲ ಪ್ರತಿಯೊಂದು ನಾನೇ ಮಾಡ್ತೇನೆ. ಹಂಗಾರೆ ನಿಮ್ಗೆ ಈಸಿ ಆಗಿದೆ ಇವಾಗ? ಹೌದು. ಅದ್ರಲ್ಲೂ ನಮ್ಮಲ್ಲಿ ಅಡಿಗೆ ಮಾಡೋರು ಅಂದ್ರೆ ತುಂಬಾ ಇಷ್ಟ. ಅಡಿಗೆ ಮಾಡೋದು, ಬಂದವ್ರಿಗೆ ಇದು ಮಾಡೋದು ಅದೆಲ್ಲ. ಚಾಮರಾಜಪೇಟೆನಾ ನಿಮ್ಮದು? ಸ್ವಂತ ಇದ್ದಿದ್ದೆ ಅಲ್ಲೇ, ಚಾಮರಾಜಪೇಟೆಯಲ್ಲೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ. ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಅದು ಹಾಗೆ ನೋಡಕ್ ಹೋದಾಗ ಜಾಸ್ತಿ ದಿವಸ ಇರ್ಲಿಲ್ಲ ಅನ್ಸುತ್ತೆ ಆ ವಾಸೆ ಇದಾಗಿರ್ಬೋದು ಏನೂ. ಅಂದ್ರೆ ನಿಮ್ಮನೇಲಿ ನಿಮ್ಮ ತಾತ ಅಜ್ಜಿ ಅವರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದಿದ್ದು ಚಾಮರಾಜ? ನಮ್ಮ ತಾತ ಅವ್ರು ಬಂದು BBMP ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ನಮ್ಮ ಅಜ್ಜಿ ಬಂದು ಯಾವುದೇ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ನಮ್ಮ ಮನೇಲೇ ಇರೋರು. ನಮ್ಮ ತಂದೆ ಜೊತೆ ಹುಟ್ಟೋರು 4 ಜನ ಗಂಡು ಮಕ್ಳು, 3 ಜನ ಹೆಣ್ಮಕ್ಳು. ಸೊ ಟೋಟಲ್ ನಮ್ಮ ಅಪ್ಪನು ಸೇರಿ 8 ಜನ. ದೊಡ್ಡ ಫ್ಯಾಮಿಲಿನೇ. ಹೌದು. ಅದ್ರಲ್ಲಿ ನಮ್ಮ ಅಪ್ಪನೇ ದೊಡ್ಡವರು, ನಮ್ಮ ಅಮ್ಮನೇ ದೊಡ್ಡ ಸೊಸೆ. ಸೊ ಆ ಒಂದು ವಂಶದಲ್ಲಿ ಹುಟ್ಟಿದಂತ ಮೊದಲನೇ ಮಗು ನಾನೇ. ಫುಲ್ ಹಂಗಾರೆ ಹ್ಯಾಪಿ ಮೂಮೆಂಟ್ ನಿಮ್ಮ ಮನೇಲಿ ನೀವು ಹುಟ್ಟಾಗ? ಜಾಸ್ತಿ ಹ್ಯಾಪಿ ಮೂಮೆಂಟು. ಸೊ ಆಗಿನ ಇದ್ರಲ್ಲಿ ಗೊತ್ತಲ್ವಾ, ಗಂಡ್ಮಗು ಮೊದಲನೇ ಮಗು ಗಂಡು ಮಗುನೇ ಆಗಬೇಕು. ಸೊ ಜಾಸ್ತಿ ಅವಾಗ ಅದೇ ಅಲ್ವಾ, ಮನೆಗೆ ಒಂದು ವಂಶದ ಕುಡಿಬೇಕು, ಮುಂದೆ ವಂಶದ ಧಾರಕ ಬೇಕು ನಮ್ಮ ವಾರಸ್ಗೆ, ಅದಕ್ಕೆಲ್ಲ ಅಂತೇಳಿ ಆಸೆ ಪಡ್ತಾರೆ. ಸೊ ಆ ಆಸೆ ಹಂಗ್ ನೋಡಕ್ ಹೋದ್ರೆ ಹೆಚ್ಚು ದಿವಸ ಇರ್ಲಿಲ್ಲ ಅಂತ